ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ 1 ಮಾರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಇನ್ ಕನ್ನಡ ಮೀಡಿಯಂ, ಒನ್ ವರ್ಡ್ ಆನ್ಸರ್ಸ್ ಎಲ್ಲವನ್ನು ಕೂಡ ಇವತ್ತಿನ ಕ್ಲಾಸ್ನಲ್ಲಿ ಮಾಡುವ. ಇಷ್ಟು ಕ್ವಶನ್ಗಳನ್ನು ಮಾಡ್ಕೊಂಡು ಹೋಗಿ 100% 15ಗಿಂತ ಜಾಸ್ತಿ ಕ್ವಶನ್ಗಳು ರಿಪೀಟ್ ಆಗ್ತದೆ. 15 ಕ್ವಶನ್ಸ್ಗಿಂತ ಜಾಸ್ತಿ ಕ್ವಶನ್ ನಿಮಗೆ ಇದ್ರೊಳಗಡೆನೇ ಬರ್ತದೆ. ಸೊ ಇದರ ಆನ್ಸರ್ಸ್ಗಳನ್ನು ನೋಡ್ಕೊಂತ ಹೋಗೋಣ. ನಾನು ಏನು ಮಾಡ್ತಾ ಇದ್ದೀನಿ, 3 ಮಾಡೆಲ್ ಕ್ವಶನ್ ಬರೆದು ಹೋಗ್ತಾ ಇದ್ದೀನಿ. ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಸೊ ನಮ್ಮ ಇಲಾಖೆಯವರು ಬಿಟ್ಟಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ ಇದೇ ವರ್ಷ ಬಂದಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದಾಗಿರ್ತದೆ. ಇಲ್ಲಿ ನೋಡ್ಬೋದು 25-26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 ಈ ರೀತಿ 3 ಕ್ವಶನ್ ಪೇಪರ್ಗಳದಾವ. ಸೊ 3 ಕ್ವಶನ್ ಪೇಪರ್ಗಳಿರುವಂತಹ ಆನ್ಸರ್ಸ್ಗಳನ್ನು ಮಾಡ್ಕೊಂತ ಹೋಗುವ. ಮೊದಲನೇದಾಗಿ ನಾವು ಮ್ಯಾಚ್ ದಿ ಫಾಲೋವಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಹೋಗುವ. ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 1 ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ? ನಿರ್ವಹಣೆಯ ಕಾರ್ಯವಲ್ಲ ಅಂತ ಕೇಳ್ತಾರೆ. ನಿರ್ವಹಣೆಯಲ್ಲಿ 5 ಕಾರ್ಯಗಳು: ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಸೊ ಇಲ್ಲಿ ಹಾಗಾಗಿ ಆನ್ಸರ್ ಯಾವ್ದಾಗ್ತದೆ, ಯಾವುದು ಅಲ್ಲ ಅಂತ ಕೇಳ್ತಾರೆ. ಸಹಕಾರ, ಯೋಜಿಸುವಿಕೆ, ಸಿಬ್ಬಂದಿ ನಿರ್ವಹಣೆ ಮತ್ತು ನಿಯಂತ್ರಿಸುವಿಕೆ 3 ಕೂಡ ನಿರ್ವಹಣೆಯ ಕಾರ್ಯಗಳು. ಇವು ಸಹಕಾರ ಈಸ್ ದಿ ಕರೆಕ್ಟ್ ಆನ್ಸರ್, ಬಿಕಾಸ್ ಅದು ನಿರ್ವಹಣೆಯ ಕಾರ್ಯ ಅಲ್ಲ. ಇನ್ನು 2ನೇ ಕ್ವಶನ್ಗೆ ಹೋಗ್ತೀನಿ. ಹೆನ್ರಿ ಫ್ಯೂಯಲ್ ರವರು ಡ್ಯಾಶ್ ಆಗಿದ್ರು. ಹೆನ್ರಿ ಫ್ಯೂಯಲ್ ರವರು ಏನಾಗಿದ್ರಪ್ಪ ಅಂದ್ರೆ ಅವರು ಮೈನಿಂಗ್ ಇಂಜಿನಿಯರ್ ಆಗಿದ್ರು. ಇಲ್ಲದ ಕ್ವಶನ್ ಪಾಯಿಂಟ್ ನಂಬರ್ 2. FW ಡೆಲರ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು. ಹೆನ್ರಿ ಫ್ಯೂಯಲ್ ರವರು ಮೈನಿಂಗ್ ಇಂಜಿನಿಯರ್ ಆಗಿದ್ರು. ಇದು ಕೂಡ ನಮಗೆ ನೆನಪಿಟ್ಟುಕೊಳ್ಳಬೇಕಾಗಿರುವಂತ ಒಂದು ವಿಷಯ. ನೆಕ್ಸ್ಟ್ ಕ್ವಶನ್ ನಂಬರ್ 3ಗೆ ಹೋಗ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆಯ ವಿಧವಲ್ಲ? ಯೋಜನೆಗಳಲ್ಲಿ 2 ರೀತಿ, ಒಂದು ಏಕ ಬಳಕೆ ಯೋಜನೆ, ಮತ್ತೊಂದು ಸ್ಥಾಯಿ ಯೋಜನೆ. ಆ ಒಂದು 2ರಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳನ್ನಾಗಿ ನಾವು ಮಾಡ್ತೀವಿ. ಸೊ ಉದ್ದೇಶಗಳು ಕೂಡ ಯೋಜನೆಯ ಒಂದು ಭಾಗ, ಮುಂಗಡ ಪತ್ರವೂ ಕೂಡ ಯೋಜನೆಯ ಒಂದು ವಿಧ, ನಿಯಮವೂ ಕೂಡ ಒಂದು ಯೋಜನೆಯ ವಿಧ. ಉದ್ದೇಶಗಳು, ಮುಂಗಡ ಪತ್ರ ಮತ್ತು ನಿಯಮ, ಇವು 3 ಯೋಜನೆಗಳ ವಿಧಗಳಲ್ಲಿ ಬರುವಂಥದ್ದು. ಸಮನ್ವಯತೆ ಎಲ್ಲಿಯೂ ಬರೋದಿಲ್ಲ, ಅದು ಯೋಜನೆ ಯಾವುದೇ ವಿಧದಲ್ಲಿ ಬರೋದಿಲ್ಲ. ಇನ್ನು ಕಾರ್ಯಕ್ರಮ, ಕಾರ್ಯಯೋಜನೆ ಇವೆಲ್ಲ ಬರ್ತಾವ್ರಿ, ಬಟ್ ಈ ಸಮನ್ವಯತೆ ಎಲ್ಲಿಯೂ ಬರೋದಿಲ್ಲ. ಹಾಗಾಗಿ ಸಮನ್ವಯತೆ ಇಸ್ ದಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 4. ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ. ಉತ್ಪನ್ನಗಳ ಆಧಾರದ ಮೇಲೆ ಅಂದಾಗ ನೀವು ವಿಭಾಗೀಯ ರಚನೆಯನ್ನ ಆಯ್ಕೆ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳು. ಇದೇ ರೀತಿ ಮತ್ತೊಂದು ಬರ್ತದೆ, ಕಾರ್ಯಗಳ ಆಧಾರದ ಮೇಲೆ ಅಂತ. ಕಾರ್ಯಗಳ ಆಧಾರದ ಮೇಲೆ ಅಂದಾಗ ಕಾರ್ಯಾತ್ಮಕ ರಚನೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಕಾರ್ಯಗಳ ಆಧಾರ ಕೇಳ್ತಾ ಇಲ್ಲ, ಇಲ್ಲಿ ಅವ್ರು ನಮಗೆ ಕೇಳ್ತಾ ಇರೋದು ಯಾವುದು, ಉತ್ಪನ್ನಗಳ ಆಧಾರದ ಮೇಲೆ. ಹಾಗಾಗಿ ವಿಭಾಗೀಯ ರಚನೆ ಸರಿಯಾದ ಉತ್ತರ. ಇನ್ನು 5ನೇ ಕ್ವಶನ್ಗೆ ಬರ್ತೀನಿ. 5ನೇ ಕ್ವಶನ್ ಏನದಪ್ಪ ಅಂದ್ರೆ, ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ವಿಗೆ ಗ್ರಾಹಕರ ಅಗತ್ಯಗಳ ತೃಪ್ತಿ. ಕೀವರ್ಡ್ಸ್ಗಳನ್ನು ಗೆಸ್ ಮಾಡಬೇಕು. ಕೀವರ್ಡ್ಸ್ಗಳ ಮೇಲೆನೆ ನೀವು ಆನ್ಸರನ್ನು ಗೆಸ್ ಮಾಡಬೇಕಾಗ್ತದೆ. ಅಗತ್ಯಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೆಯಾಗಿದೆ. ಇದು ಯಾವ ನಿರ್ವಹಣೆಯ ಸಿದ್ಧಾಂತ ಅಂತ ಕೇಳ್ತಾ ಇದ್ದಾರೆ. 4ರಿಂದ 5 ಸಿದ್ಧಾಂತಗಳು ಬರ್ತವೆ. ಸೊ ಆ 5 ಸಿದ್ಧಾಂತಗಳಲ್ಲಿ ಇದು ಯಾವುದು ಸಿದ್ಧಾಂತ, ಯಾವುದು ಅಗತ್ಯಗಳ ತೃಪ್ತಿ. ಇದು ಯಾವುದಪ್ಪ ಅಂದ್ರೆ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ. ಉತ್ಪಾದನಾ ಪರಿಕಲ್ಪನೆ ಉತ್ಪಾದನೆ ಮೇಲೆ ಜಾಸ್ತಿ ಗಮನ ಹರಿಸ್ತದೆ. ಉತ್ಪನ್ನ ಪರಿಕಲ್ಪನೆ ಉತ್ಪನ್ನದ ಮೇಲೆ ಜಾಸ್ತಿ ಗಮನವನ್ನು ಹರಿಸ್ತದೆ. ಮಾರುವಿಕೆ ಪರಿಕಲ್ಪನೆ ಮಾರಾಟದ ಮೇಲೆ ಲಾಭವನ್ನ ಗರಿಷ್ಠಗೊಳಿಸುವುದರ ಮೇಲೆ ಗಮನ ಹರಿಸ್ತದೆ. ಆದರೆ ಮಾರಾಟ ಪ್ರಕ್ರಿಯಾ ಅನ್ನೋದೇನದ, ಇದು ಲಾಭದ ದೃಷ್ಟಿಯಿಂದ ಮಾಡಿರೋದಲ್ಲ, ಇದು ಗ್ರಾಹಕರ ತೃಪ್ತಿಯನ್ನ ತಲೆಯಿಟ್ಕೊಂಡು ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ಯಾಟಗರಿಗೆ ಹೋಗುವ. ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿಯೇ ಇರಬೇಕು. ಆನ್ಸರ್ ಯಾವ್ದಾಗ್ತದೆ ಇದಕ್ಕೆ? ಕ್ರಮ. ಪ್ರತಿಯೊಂದು ಅದರ ಸ್ಥಳಕ್ಕೆ ಇರಬೇಕು, ಒಂದು ಸ್ಥಳ ಇರಬೇಕು ಮತ್ತು ಪ್ರತಿಯೊಂದಕ್ಕೂ ಅದಕ್ಕೆ ಸ್ಥಳದಲ್ಲೇ ಇರಬೇಕು. ಹೆನ್ರಿ ಫ್ಯೂಯಲ್ ಅವರು ಕೊಟ್ಟಿರುವಂತಹ 14 ತತ್ವಗಳಲ್ಲಿ ಇದು ಕೂಡ ಒಂದು. ಡ್ಯಾಶ್ ಅನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸಲಾಗಿದೆ. ಏಕ ಬಳಕೆ 1 ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏಕ ಬಳಕೆ. ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ನಾವೆಂತ ಕರಿತೀವಿ? ಕಾರ್ಯ ಆವರ್ತನ. ಪಾಯಿಂಟ್ ನಂಬರ್ 1. ಓಕೆ, ತರಬೇತಿ ಪಡೆಯುವವರನ್ನ ಆಯ್ತು. 9ನೇ ಕ್ವಶನ್ ನೋಡ್ರಿ. ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನ, ವೆರಿ ಸಿಂಪಲ್, ವ್ಯವಹಾರಕ್ಕೆ ನೀವು ಹಣವನ್ನ ತಗೋತಾ ಇದ್ದೀರಿ, ಅದು ವ್ಯವಹಾರದ ಹಣಕಾಸು. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನ ನೀಡುವುದಕ್ಕೆ ನಾವೆಂತ ಕರಿತೀವಿ? ಸೋಡಿ ನೀಡುವುದು ಅಂತ ಕರಿತೀವಿ. ಸೋಡಿ ನೀಡುವುದು ಅಂದ್ರೆ
ಡಿಸ್ಕೌಂಟ್ ಏನು ಪ್ರೈಸ್ ಇದೆ ಆ ಪ್ರೈಸ್ಗಿಂತನೂ ಕಡಿಮೆ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ, ಅದಕ್ಕೆ ಸೋಡಿ ಅಂತ ಕರಿತೀವಿ. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್ಗೆ ಹೋಗೋಣ. ಬಡ್ಡಿ ದರಗಳು. ಎಸ್, ನಿಮಗೆ ಇದನ್ನ ಹಾಟ್ಸ್ ಕ್ವಶನ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಒಂದು ವಿಡಿಯೋ ಕೂಡ ಮಾಡಿದೀವಿ ಹಾಟ್ಸ್ ಮೇಲೆ, ಲಿಂಕ್ ಡಿಸ್ಕ್ರಿಪ್ಷನ್ ಸಿಗ್ತದೆ, ಪ್ಲೇಲಿಸ್ಟ್ಗೆ ಹೋಗಿ ಓಪನ್ ಮಾಡಬೇಕು. ಬಡ್ಡಿ ದರಗಳು ಆರ್ಥಿಕ ಪರಿಸರದ ಒಂದು ಭಾಗ. ಉತ್ತರದಾಯಿತ್ವ ಅಂತಿಮ ಫಲಿತಾಂಶಕ್ಕೆ ಉತ್ತರವನ್ನ ಹೇಳುವುದು. ಉತ್ತರದಾಯಿತ್ವ ಉತ್ತರ ಅಲ್ಲೇ ಆನ್ಸರ್ ಅದ. ನೇಮಕಾತಿ ಸಿಬ್ಬಂದಿ ನಿರ್ವಹಣೆಯ ಒಂದು ಭಾಗ. ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ನಿರ್ವಹಣೆಯ ಅವಳಿ ಕಾರ್ಯಗಳು. ಇವು ನಿರ್ವಹಣೆಯ ಕಾರ್ಯ. ಇದೇ ಮೇಲ್ಗಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಲ್ಲೇ ನೋಡಿದೀವಿ, ಅಲ್ಲಿಂದ ಅಲ್ಲೇ ಅದ ಕ್ವಶನ್ ಪೇಪರ್ದಾಗ ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇದೆ ನೋಡ್ರಿ. ಸ್ಥಳ ಮಾರಾಟ ಪ್ರಕ್ರಿಯೆ ಮಿಶ್ರಣ. ಸೊ ಈ ರೀತಿ ನೀವು ಮ್ಯಾಚ್ ದಿ ಫಾಲೋಯಿಂಗ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು 1 ಮಾರ್ಕ್ ಕ್ಯಾಟಗರಿಗೆ ಬರ್ತೀನಿ. ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಚೇರ್ಮನ್ನರು, ಅಧ್ಯಕ್ಷರು, ಉಪಾಧ್ಯಕ್ಷರು ಈ ರೀತಿ ಬರೀಬಹುದು. ವರ್ಗಾವಣೆ ಅಂದ್ರೆ ಯಾವುದೇ ಅಧಿಕಾರದಲ್ಲಿ ಬದಲಾವಣೆ ಇಲ್ಲ, ಸಂಬಳದಲ್ಲಿ ಬದಲಾವಣೆ ಇಲ್ಲ, ಯಾವುದೇ ಬದಲಾವಣೆಗಳಿಲ್ಲದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರನ್ನ ಬದಲಾಯಿಸುವುದಕ್ಕೆ ನಾವು ವರ್ಗಾವಣೆ ಅಂತ ಕರಿತೀವಿ. ಅಬ್ರಹಾಂ ಮಾಸ್ಲೋರ್ ಅವರು ಅಭಿವೃದ್ಧಿಪಡಿಸಿದಂಥ ಸಿದ್ಧಾಂತ ಅಗತ್ಯತಾ ವರ್ಗ ಶ್ರೇಣಿ ಸಿದ್ಧಾಂತ. 15 ಕ್ವಶನ್ ಹಾಟ್ಸ್ ಕ್ವಶನ್ ಕ್ಯಾಟಗರಿಯಲ್ಲಿ ಬರ್ತದೆ. ಏನ್ ಕೇಳ್ತಾ ಇದಾರೆ ಅಂದ್ರೆ, ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸ್ತಾ ಇದೆ. ಏನ್ ಮಾಡತ್ತಂದ್ರೆ ಹಳೆ ಯಂತ್ರವನ್ನ ಕೊಟ್ಟು ಹೊಸ ಯಂತ್ರವನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ಯಾವ ತೀರ್ಮಾನ ಅಂತ ಕೇಳ್ತಾ ಇದೆ. ಎಂತ ತೀರ್ಮಾನಗಳಲ್ಲಿ ಅಗೇನ್ 3 ಹೇಳಿದಿನಲ್ಲ ನಿಮಗೆ. ಒಂದು ಹೂಡಿಕೆ ನಿರ್ಣಯ ಅಥವಾ ಬಂಡವಾಳ ಮುಂಗಡ ಪತ್ರ ನಿರ್ಣಯ, ಹಣಕಾಸು ಒದಗಿಸುವ ನಿರ್ಣಯ, ಮತ್ತೊಂದು ಲಾಭಾಂಶ ನಿರ್ಣಯ. ಸೊ ಇಲ್ಲಿ ಏನಾಗ್ತಾ ಇದೆ, ಹಳೆ ಯಂತ್ರವನ್ನ ಬದಲಾಯಿಸಿ ಹೊಸ ಯಂತ್ರದಲ್ಲಿ ಹಣವನ್ನ ಹೂಡ್ತಾ ಇದ್ದಾರೆ. ಹಾಗಾಗಿ ಇದು ಹೂಡಿಕೆಯ ನಿರ್ಣಯದಲ್ಲಿ ಬರುವಂಥದ್ದು. ಹೂಡಿಕೆ ನಿರ್ಣಯ ಅಂತನೂ ಬರೀಬಹುದು ಅಥವಾ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತನೂ ಬರೀಬಹುದು. ಯಾವುದು ಬರೆದ್ರು ಮಾರ್ಕ್ಸ್ ಸಿಗ್ತದೆ. ಗ್ರಾಹಕ ಎಂದರೆ ಯಾರು? ವಸ್ತುಗಳನ್ನ ಸ್ವಂತ ಬಳಕೆಗಾಗಿ ಹಣವನ್ನ ನೀಡಿ ಖರೀದಿಸಿದಾಗ ಆ ವ್ಯಕ್ತಿಗೆ ನಾವು ಗ್ರಾಹಕ ಅಂತ ಕರಿತೀವಿ. ಸೊ ಇವೆಲ್ಲ 1 ಮಾರ್ಕ್ ಕ್ಯಾಟಗರಿ. 20 ಕ್ವಶನ್ಗಳನ್ನ ಮಾಡೆಲ್ ಕ್ವಶನ್ ಬಂದೇ ಮಾಡಿದೀವಿ. ಈಗ ನೋಡ್ಬೋದು ನೀವು, ಇಲ್ಲೇ ನಿಮಗೆ ನಾನು ಡೆಮೋ ತೋರಿಸ್ತೀನಿ ರೀ. 1 ಕ್ವಶನ್ ಪೇಪರ್ ಮಾಡಿದೀವಿ. ಇವೇ ಜಸ್ಟ್ ಕ್ವಶನ್ಸ್ಗಳು ಏನಾಗ್ತಾವ, ಈಗ ರಿಪೀಟ್ ಆಗ್ತಾವ. ಬಟ್ ಅಲ್ಲೇ ಫಿಲ್ ಇನ್ ದ ಬ್ಲಾಂಕ್ಸ್ ದಾಗ ಕಲ್ತಿದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ದಾಗ ಬರ್ಬೇಕಂತಿಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ದಾಗ ಇದ್ದು ಮ್ಯಾಚ್ ದಿ ಫಾಲೋಯಿಂಗ್ ದಾಗ ಬರ್ಬೋದು, ಮ್ಯಾಚ್ ದಿ ಫಾಲೋಯಿಂಗ್ ದಾಗ ಇದ್ದು ಮಲ್ಟಿಪಲ್ ಚಾಯ್ಸ್ ದಲ್ಲಿ ಬರ್ಬೋದು, 1 ವರ್ಡ್ ದಲ್ಲಿ ಇದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ದಲ್ಲಿನೂ ಬರ್ಬೋದು. ಈ ರೀತಿ ಶಫಲ್ ಮಾಡ್ತಾರೆ, ಆ ಕಡೆ ಈ ಕಡೆ ಮಾಡ್ತಾರೆ. ಸೊ ಹಾಗಾಗಿ ಇಷ್ಟು ಕ್ವಶನ್ಸ್ ಗಳನ್ನ ಮಾಡ್ಕೊಂಡ್ರೆ ದಟ್ ಈಸ್ ಇನಫ್. ಸೊ ಈಗ ನಾವು ಮತ್ತೊಂದು ಕ್ವಶನ್ ಪೇಪರ್ ಅನ್ನ ಏನ್ ಮಾಡೋಣಪ್ಪ ಅಂದ್ರೆ ಇಲ್ಲಿ ಓಪನ್ ಮಾಡಿ ನೋಡೋಣ. ಅಂದಾಗ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತದೆ. ಸೊ ಎಸ್, ಮಾಡೆಲ್ ಕ್ವಶನ್ ಪೇಪರ್ 1 ಆಯ್ತಾ. ಈಗ ನಾನು 2 ಅನ್ನ ಓಪನ್ ಮಾಡ್ತೀನಿ. ಸೊ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನ ನಾವು ಓಪನ್ ಮಾಡಿ ನೋಡುವ. ಎಸ್, ನಿಮ್ಮ ಸ್ಕ್ರೀನ್ ಮೇಲೆ ಹೆಂಗೆ ಕಾಣ್ತಾ ಇದೆ, ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶ? ಸಂಘಟನಾತ್ಮಕ ಉದ್ದೇಶ 3 ಒಂದು ಅಸ್ತಿತ್ವ, ಲಾಭ ಮತ್ತು ಬೆಳವಣಿಗೆ. ಸೊ ಅವ್ರಿಗೆ ನಮಗೆ ಕೇಳ್ತಾ ಇರೋದು ಯಾವುದು ಸಂಘಟನಾತ್ಮಕ ಉದ್ದೇಶ? ಸೊ ಆನ್ಸರ್ ಯಾವುದು? ಲಾಭ. ಸರ್ ಅಸ್ತಿತ್ವ, ಲಾಭ, ಬೆಳವಣಿಗೆ ಅಂತಂದ್ರಿ, ಮತ್ತೆ ಬೆಳವಣಿಗೆ ಇಲ್ಲಿಯೂ ಕೂಡ ಅದ. ಬಟ್ ಎಂತ ಬೆಳವಣಿಗೆ ಅದ? ವೈಯಕ್ತಿಕ ಬೆಳವಣಿಗೆ. ವೈಯಕ್ತಿಕ ಬೆಳವಣಿಗೆ ವೈಯಕ್ತಿಕ ಉದ್ದೇಶ. ಉದ್ಯೋಗ ಅವಕಾಶಗಳು ಸಾಮಾಜಿಕ ಉದ್ದೇಶ. ಸ್ಪರ್ಧಾತ್ಮಕ ಸಂಬಳ ಇದು ಕೂಡ ಸಾಮಾಜಿಕ ಉದ್ದೇಶದಲ್ಲಿ ಬರ್ತದೆ. ನಿರ್ವಹಣೆಯಲ್ಲಿ 3 ಉದ್ದೇಶಗಳು: ಸಂಘಟನಾತ್ಮಕ ಉದ್ದೇಶ, ವೈಯಕ್ತಿಕ ಉದ್ದೇಶ, ಸಾಮಾಜಿಕ ಉದ್ದೇಶ. ಇಲ್ಲಿ ಸಂಘಟನಾತ್ಮಕ ಉದ್ದೇಶದ ಬಗ್ಗೆ ಕೇಳ್ತಾ ಇದ್ದಾರೆ, ಹಾಗಾಗಿ ಆನ್ಸರ್ ಇಸ್ ಲಾಭ. ನೆಕ್ಸ್ಟ್, ನಿರ್ವಹಣೆ ತತ್ವಗಳನ್ನ ಹೇಗೆ ರಚಿಸಲಾಗಿದೆ? ಅದು ವ್ಯವಸ್ಥಾಪಕರ ಅನುಭವಗಳಿಂದ ರಚನೆ ಮಾಡಲಾಗ್ಯದ. ಪಾಯಿಂಟ್ ನಂಬರ್ 3, ಕ್ವಶನ್ ನಂಬರ್ 3, ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದು ಯೋಜಿಸುವಿಕೆ. ವೆರಿ ಫೇಮಸ್ ಲೈನ್ ಇದು, ಹೌ ಟು ಡೂ ಅಂಡ್ ವಾಟ್ ಟು ಡೂ. ಯೋಜಿಸುವಿಕೆ ವೆರಿ ಸಿಂಪಲ್ ಈಸಿ ಕ್ವಶನ್ ಅದು. ಆಮೇಲೆ 4ನೇದು, ಜನರು, ಕೆಲಸ ಮತ್ತು ಸಂಪನ್ನ ನಡುವಿನ ಸಂಬಂಧವನ್ನ ಯಾವ ರಚನೆ ಹೇಳ್ತದ? ಸಂಘಟನೆಯ ರಚನೆ ಹೇಳ್ತದ. ಓಕೆ, ಸಾರಿ, ಸಂಘಟನೆ ರಚನೆ ಕರೆಕ್ಟ್ ಅದ. ನೋಡಿ ಸಂಘಟನೆಯ ರಚನೆ, ನಾನು ಔಪಚಾರಿಕ ಸಂಘಟನೆ ಅನ್ಕೊಂಡೆ. ಸಂಘಟನೆಯ ರಚನೆ ಸಂಬಂಧಗಳನ್ನ ಯಾವ ರಚನೆ, ಜನರು, ಕೆಲಸ ಮತ್ತು ಸಂಪನ್ಮೂಲ ನಡುವಿನ ಸಂಬಂಧಗಳನ್ನ ಹೇಳ್ತದ. 5ನೇದು, ಟೂತ್ ಪೇಸ್ಟ್ ಯಾವ ಉತ್ಪನ್ನಕ್ಕೆ ಉದಾಹರಣೆ? ದೀರ್ಘ ಬಾಳಿಕೆ? ನೋ, ಅದು ಬಹಳಷ್ಟು ದಿನದ ತನಕ ಬರ್ತದ? ಇಲ್ಲ. ವಿಶಿಷ್ಟ, ಅದು ಏನೋ ವಿಶೇಷ ಉತ್ಪನ್ನದ? ಇಲ್ಲ, ಸರ್ವೇ ಸಾಮಾನ್ಯ. ಟೂತ್ ಪೇಸ್ಟ್ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ, ವಿಶೇಷ ಅಲ್ಲ. ಸೊ ಆನ್ಸರ್ ಈಸ್ ದೀರ್ಘ ಬಾಳಿಕೆ ಬಾರದ ಉತ್ಪನ್ನ. ಅಂದ್ರೆ ಬಹಳಷ್ಟು ದಿನಗಳಿಗೆ ಅದನ್ನ ನಾವು ಬಳಸಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಬರೋಣ. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರ್ರಿ? ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರಪ್ಪ ಅಂದ್ರೆ FW ಟೇಲರ್ ಅವರು.
ಇಲ್ಲಿ ಬರದಾರ ನೋಡ್ರಿ, FW ಟೇಲರ್. ಸಾಮಾನ್ಯ ನಿರ್ವಹಣೆ ಪಿತಾಮಹ ಹೆನ್ರಿ ಫ್ಯೂಯಲ್. ಎರಡು ನೆನಪಿಟ್ಕೊಳ್ಬೇಕು. ಹೆನ್ರಿ ಫ್ಯೂಯಲ್ ರವರು ಸಾಮಾನ್ಯ ನಿರ್ವಹಣೆ, ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ FW ಟೇಲರ್ ಅವರು. ಡ್ಯಾಶ್ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆ ಆಗಿದೆ. ಅಂಕಿ ಅಂಶ ಈ ಶಬ್ದ ಬಂದಾಗ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಮುಂಗಡ ಪತ್ರ ಆಗ್ತದ. ಏನಾಗ್ತದ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಮುಂಗಡ ಪತ್ರ ಪಾಯಿಂಟ್ ನಂಬರ್ 1. ಅಂಕಿ ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಗೆ ಮುಂಗಡ ಪತ್ರ ಅಂತ ಕರಿತೀವಿ. ಅಥವಾ ಒನ್ ವರ್ಡ್ ಮುಂದೆ ಯಾವಾಗಾದ್ರೂ ಕೇಳಬಹುದು, ಮುಂಗಡ ಪತ್ರ ಎಂದರೇನು, ಈ ರೀತಿನೂ ಕೇಳಬಹುದು. ಅವಾಗ ರಿಪೀಟ್ ಆಗ್ತದೆ ರೀ. ಸೊ ಇದು ಆನ್ಸರ್ ಬರಬೇಕು ನೀವು. ನೆಕ್ಸ್ಟ್, ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುವ ಉತ್ತೇಜಕಕ್ಕೆ ನಾವೆಂತ ಕರಿತೀವಿ, ಬೋನಸ್. ಏನು ಬೋನಸ್ ಅದ, ಬೋನಸ್ ಅಂದರೆ ಸಂಬಳಕ್ಕಿಂತಲೂ ಹೆಚ್ಚುವರಿಯಾಗಿ ನೀಡುವಂಥ ಅಮೌಂಟ್. ಡ್ಯಾಶ್ ಹೂಡಿಕೆಯ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದು ಕರೆಯಲಾಗುತ್ತದೆ. ದೀರ್ಘಾವಧಿ. ನಿಮಗೆ ಇದೇ ಈಗ ಲಾಸ್ಟ್ ಕ್ವಶನ್ ಪೇಪರ್ ಹೇಳಬೇಕಾದ್ರೆ ಹೇಳಿದ್ನಿ ನಿಮಗೆ. 1 ಮಾರ್ಕ್ಸ್ ಕ್ವಶನ್ ಇತ್ತಲ್ಲ, ಒಂದು ಹಾಟ್ಸ್ ಕ್ವಶನ್, ಯಾವ ನಿರ್ಣಯಕ್ಕೆ ಸಂಬಂಧಿಸಿದೆ, ಯಾವ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಇತ್ತು ನೋಡ್ರಿ, ಇದೇ ಈಗ ಜಸ್ಟ್. ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂದ್ರೆ ದೀರ್ಘಾವಧಿ ಹೂಡಿಕೆ ನಿರ್ಣಯಕ್ಕೆ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಕರಿತೀವಿ. ಹೂಡಿಕೆ ನಿರ್ಣಯ ಅಲ್ಲೇ ಮತ್ತೆ 2 ಬರ್ತಾವ್ರಿ, ಒಂದು ಅಲ್ಪಾವಧಿ ಹೂಡಿಕೆ, ಮತ್ತೊಂದು ದೀರ್ಘಾವಧಿ ಹೂಡಿಕೆ. ದೀರ್ಘಾವಧಿ ಹೂಡಿಕೆಗೆ ಮತ್ತೊಂದು ಹೆಸರು ಬಂಡವಾಳ ಮುಂಗಡ ಪತ್ರ ನಿರ್ಣಯ. ಡ್ಯಾಶ್ ಉತ್ಪನ್ನದ ಅತಿ ನಿಕಟ ರಕ್ಷಕ, ಪ್ರಾಥಮಿಕ ಸಂವೇಷ್ಟಿ, ಪ್ರೈಮರಿ ಪ್ಯಾಕೇಜಿಂಗ್ ಅಂತ ಕರಿತೀವಿ. ಸೊ ಪ್ರಾಥಮಿಕ ಸಂವೇಷ್ಟಿ ಅನ್ನೋದು ಅದು ಅತಿ ನಿಕಟ ರಕ್ಷಕವಾಗಿದೆ. ಮ್ಯಾಚ್ ದಿ ಫಾಲೋವಿಂಗ್, ವೆರಿ ಸಿಂಪಲ್ ಅಂಡ್ ಈಸಿ ಇರ್ತದೆ. ಮ್ಯಾಚ್ ದಿ ಫಾಲೋವಿಂಗ್. ಎಸ್, ಕುಟುಂಬ ಸಂಯೋಜನೆ ಎಲ್ಲಿ ಬರ್ತದ? ಒಂದು ವೇಳೆ ನಿಮ್ಗೆ ಯಾವುದೋ ಒಂದು ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ ಗೊತ್ತಾಗ್ತಾ ಇಲ್ಲ, ವೇಟ್ ಮಾಡ್ರಿ, ಬೇರೆ ಆನ್ಸರ್ಗಳನ್ನ ಕ್ರ್ಯಾಕ್ ಮಾಡಿದ ನಂತರ ಇಮಿಡಿಯೇಟ್ಲಿ ಯಾವ ಆಪ್ಷನ್ ಉಳಿತದ ಅಲ್ಲಿ ನಿಮಗೆ ಈಸಿಯಾಗಿ ಗೆಸ್ ಮಾಡಕ್ ಆಗ್ತದ. ಸೊ ಕುಟುಂಬ ಸಂಯೋಜನೆ ಕೆಲವೊಂದ್ಸಲ ಸಡನ್ ಆಗಿ ಫ್ಲಾಶ್ ಆಗೋದಿಲ್ಲ, ಸೊ ಅದನ್ನ ಬಿಟ್ಟು ಬಿಡೋಣ. ಅಧಿಕಾರ, ಈ ಅಧಿಕಾರ ಅನ್ನೋದು ಎಲ್ಲಿ ಬರ್ತದೆ? ಎಸ್, ಪ್ರತಿ ನಿಯೋಜನೆಯ ಮೂಲಾಂಶ. ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ, 3 ಮೂಲಾಂಶಗಳು ಬರ್ತಾವೆ ಪ್ರತಿ ನಿಯೋಜನೆಯಲ್ಲಿ. ಅಧಿಕಾರ, ಜವಾಬ್ದಾರಿ, ಉತ್ತರದಾಯಿತ್ವ. ಹಾಗಾಗಿ ಅಧಿಕಾರ ಅನ್ನೋದು ಪ್ರತಿ ನಿಯೋಜನೆಯ ಮೂಲಾಂಶ. ಕಾರ್ಯ ಆವರ್ತನ ಅಂತ ಕರಿತೀವಿ. ಕಾರ್ಯ ಆವರ್ತನ ಎಲ್ಲಿ ಬರ್ತದ? ಕಾರ್ಯನಿರತ ತರಬೇತಿ ವಿಧಾನ. ಕಾರ್ಯೇತರ ಮತ್ತು ಕಾರ್ಯನಿರತ ತರಬೇತಿ ವಿಧಾನ ಅಂತೇಳಿ 8 ಮಾರ್ಕ್ಸ್ಗೆ ಸಿಬ್ಬಂದಿ ನಿರ್ವಹಣಾ ಚಾಪ್ಟರ್ ನಲ್ಲಿ ಇರುವಂತ ವೆರಿ ಫೇಮಸ್ ಕ್ವಶನ್ ಅದು. ಸೊ ಕಾರ್ಯನಿರತ ತರಬೇತಿ ಅಂದ್ರೆ ಕಾರ್ಯವನ್ನ ಮಾಡ್ಕೊಂತ ಕೆಲಸವನ್ನ ಮಾಡ್ಕೊಂತ ತರಬೇತಿ ಕೊಡೋದಕ್ಕೆ ನಾವು ಕಾರ್ಯ ಆವರ್ತನ ಅಂತ ಕರಿತೀವಿ. ಹಾಗಾಗಿ ಅದು ಅಲ್ಲಿ ಹೋಗ್ತದ. ನಿಯಂತ್ರಿಸುವಿಕೆಯ ಮಿತಿ ವೆಚ್ಚದಾಯಕ ಕಾರ್ಯ. ಪ್ರತಿಯೊಂದು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ, ಎಲ್ಲವನ್ನೂ ನಿಯಂತ್ರಿಸುವಂತ ಬರದಲ್ಲಿ ಏನನ್ನೂ ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ, ಅದು ವೆಚ್ಚದಾಯಕ ಕಾರ್ಯ. ಪ್ರಚಾರ ಅನ್ನೋದು ಏನಪ್ಪಾ ಅಂದ್ರೆ ಇಲ್ಲಿ ನೀವು ನೋಡಬಹುದು. ಈಗ ಈ ರೀತಿ ನಾವು ಮಾಡಿದಾಗ ನಿಮಗೆ ಆನ್ಸರ್ ಗೊತ್ತಾಗ್ಬಿಡ್ತದೆ. ಪ್ರಚಾರ ಅನ್ನೋದು ಕೂಡ ನಮಗೇನಾಗ್ತಾ ಇದೆಪ್ಪ ಅಂದ್ರೆ ಒಂದಿಷ್ಟು ಕನ್ಫ್ಯೂಷನ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ನಾನು ಮ್ಯಾಮ್ ಹೋಗ್ತೀನಿ, ಮತ್ತೀಗ ಕುಟುಂಬ ಸಂಯೋಜನೆಗೆ ಹೋಗ್ತೀನಿ. ಕುಟುಂಬ ಸಂಯೋಜನೆ ಎಲ್ಲಿ ಬರ್ತದ? ಕುಟುಂಬ ಅನ್ನೋದು ಎಲ್ಲಿ ಬರಬೇಕು? ಇದು ಸಾಮಾಜಿಕ ಪರಿಸರದಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟ್ ಆಗಬಹುದಾ, ಅಥವಾ ರಾಜಕೀಯ ಪರಿಸರ, ಮತ್ತೊಂದು ಸಾರ್ವಜನಿಕ ಸಂಬಂಧಗಳ ಪಾತ್ರ ಅಂತ ಕರಿತೀವಿ. ಸೊ ಈ ರೀತಿ ಒಂದು 3 ಆಪ್ಷನ್ಗಳು ಇದಾವು. ಇಲ್ಲಿ ಪ್ರಚಾರ ಅನ್ನೋ ಒಂದು ಪಾಯಿಂಟ್ ಕೂಡ ಉಳಿದದ. ಈಗ ಕಾರ್ಯಾವರ್ತನ 100% ಕಾರ್ಯನಿರತ ತರಬೇತಿ ಇದನ್ನ ನೋ ಡೌಟ್. ಅಧಿಕಾರ ಪ್ರತಿನಿಯೋಜನೆಯ ಮೂಲಾಂಶ ನೋ ಡೌಟ್. ನಿಯಂತ್ರಿಸುವಿಕೆ ಮಿತಿ ಅದು ವೆಚ್ಚದಾಯಕ ಕಾರ್ಯ. ಕುಟುಂಬ ಸಂಯೋಜನೆ ಅನ್ನೋದು ಸಾಮಾಜಿಕ ಪರಿಸರದಲ್ಲಿ ಬರುವಂತಹ ಒಂದು ಪಾಯಿಂಟ್ ಆಗ್ತದೆ ವಿದ್ಯಾರ್ಥಿಗಳ. ಕುಟುಂಬ ಈ ರೀತಿ ನಾವು ವಿಷಯಗಳನ್ನು ಕಲಿಯೋದು ಸಾಮಾಜಿಕ ಇದರೊಳಗಡೆ ಒಂದು ವಿಷಯದ ಒಳಗಡೆ. ಕರೆಕ್ಟಾ? ಈಗ ಪ್ರಚಾರ ಅನ್ನೋದು ರಾಜಕೀಯ ಪರಿಸರ ಅಂತೂ ದೇವರಾಣಿ ಅಲ್ಲ. ಹಾಗಾಗಿ ಒಂದೇ ಆಪ್ಷನ್ ಉಳಿತಲ್ಲಿ ಪ್ರಚಾರ ಅನ್ನೋದು ಸಾರ್ವಜನಿಕ ಸಂಬಂಧಗಳ ಪಾತ್ರ ಅಂತ ಕರಿತೀವಿ. ಈ ರೀತಿ ನೀವು ಮ್ಯಾಚ್ ಮಾಡಬೇಕು. ಮ್ಯಾಚ್ ಕೆಲವೊಂದ್ಸಲ ಕನ್ಫ್ಯೂಸ್ ಮಾಡ್ಬಿಡ್ತದ. ಪೇಷನ್ಸ್ ಇಂದ ಇರಿ, 1-2 ಕ್ವಶನ್ ಆನ್ಸರ್ ಮಾಡ್ರೆ ಉಳಿಕಿದ ನಿಮ್ಗೆ ಸಿಕ್ಬಿಡ್ತದ. 1 ಮಾರ್ಕ್ ದಕ್ಷತೆ ಅಂದರೇನು? ಅತ್ಯಂತ ಕಡಿಮೆ ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ಕೆಲಸವನ್ನು ನಿರ್ವಹಿಸೋದಕ್ಕೆ ದಕ್ಷತೆ ಅಂತ ಕರಿತೀವಿ. ಉದ್ಯೋಗಿ ಆಯ್ಕೆಯಲ್ಲಿ ಬಳಸಲಾಗುವಂತಹ ಒಂದು ಪರೀಕ್ಷೆಗಳು ಬುದ್ಧಿವಂತಿಕೆ ಪರೀಕ್ಷೆ, ಆಸಕ್ತಿ ಪರೀಕ್ಷೆ, ವೃತ್ತಿ ಪರೀಕ್ಷೆ, ಈ ರೀತಿ 5 ಪರೀಕ್ಷೆಗಳು ಬರ್ತಾವೆ. ಸೊ ಯಾವ್ದಾದ್ರು ಒಂದನ್ನು ಹೆಸರು ಬರಿಬೇಕು ಮಾತ್ರ, ಎಕ್ಸ್ಪ್ಲನೇಷನ್ ಬೇಡ. ನಿರ್ದೇಶನದ ಒಂದು ಮೂಲಾಂಶ, ನಿರ್ದೇಶನದಲ್ಲಿ ಹಾಗೆ 4 ಮೂಲಾಂಶಗಳು: ಪ್ರೇರೇಪಣೆ, ಮೇಲ್ವಿಚಾರಣೆ, ನಾಯಕತ್ವ, ಸಂವಹನ. ಯಾವ್ದಾದ್ರು ಒಂದನ್ನು ನೀವು ಬರಿಬೇಕು. ತೇಜಸ್ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿ ಬಂಡವಾಳ ಸಂಗ್ರಹಿಸಲು ಸಾರ್ವಜನಿಕರಿಗೆ ಸಾಮಾನ್ಯ ಷೇರುಗಳನ್ನು ನೀಡಲು ನಿರ್ಧರಿಸಿದ್ದಾರೆ. ಏನ್ ನೀಡ್ತಾ ಇದ್ದಾರೆ?
ಸಾಮಾನ್ಯ ಷೇರುಗಳನ್ನ ನೀಡಲು ನಿರ್ಧರಿಸುತ್ತಾರೆ. ಅಗೇನ್ ಇಲ್ಲಿ ಕೂಡ ಯಾವ ನಿರ್ಣಯ, ಫಸ್ಟ್ ಕ್ವಶನ್ ಪೇಪರ್ದಾಗ ಇಂಥದೊಂದು ಕ್ವಶನ್ ಇತ್ತು, ಇಲ್ಲಿ ಕೂಡ ಅದ ಕ್ವಶನ್ ಅದ. ಯಾವ ನಿರ್ಣಯವನ್ನು ತೆಗೆದುಕೊಳ್ತಾ ಇದಾರಪ್ಪ ಅಂದ್ರೆ ಹಣಕಾಸು ಒದಗಿಸುವ ನಿರ್ಣಯ. ನಿರ್ಣಯಗಳಲ್ಲಿ 3, ಒಂದು ಹೂಡಿಕೆ ನಿರ್ಣಯ, ಹಣಕಾಸು ಒದಗಿಸುವ ನಿರ್ಣಯ, ಲಾಭಾಂಶ ನಿರ್ಣಯ. ಲಾಸ್ಟ್ ಕ್ವಶನ್ ಅಲ್ಲಿ ಹೂಡಿಕೆ ನಿರ್ಣಯ ಬಗ್ಗೆ ಕ್ವಶನ್ ಇತ್ತು. ಈಗ ಹಣಕಾಸು ಒದಗಿಸುವ ನಿರ್ಣಯ ಅಂದ್ರೆ ಎಲ್ಲಿಂದ ಹಣ ತರ್ತೀರಿ. ಈಗ ತೇಜಸ್ ಕಂಪನಿ ಏನ್ ಮಾಡ್ತಾ ಇದೆ, ಹೊಸ ಕಂಪನಿ, ಇದು ಹಣವನ್ನ ಷೇರುಗಳ ಮೂಲಕ ತರ್ತಾ ಇದೆ, ಹಣವನ್ನ ಒದಗಿಸಿಕೊಳ್ತಾ ಇದೆ. ಹಾಗಾಗಿ ಇದು ಹಣಕಾಸು ಒದಗಿಸುವ ನಿರ್ಣಯ ಆಗ್ತದೆ. 16ನೇ ಕ್ವಶನ್ ನೋಡ್ರಿ, ಬಳಕೆದಾರ ರಕ್ಷಣಾ ಕಾಯ್ದೆ ಅಡಿಯಲ್ಲಿರುವ ಪರಿಹಾರ ಸಂಸ್ಥೆ. 3 ಪರಿಹಾರ ಸಂಸ್ಥೆ: ಜಿಲ್ಲಾ ಆಯೋಗ, ಕೇಂದ್ರ ಆಯೋಗ ಮತ್ತು ರಾಜ್ಯ ಆಯೋಗ. ಜಿಲ್ಲಾ ಆಯೋಗ, ರಾಜ್ಯ ಆಯೋಗ ಮತ್ತು ಕೇಂದ್ರ ಆಯೋಗ. ಆ 3 ತರದ್ದು ಪರಿಹಾರ ಮಿತಿಗಳು ಅಂತ ಕೂಡ ಅದಾವ್ರಿ. ಎಷ್ಟೆಷ್ಟು ಪರಿಹಾರ ಮಿತಿವನ್ನ ನಾವು ಅಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದು ಅದನ್ನು ಕೂಡ ಒಂದ್ಸಲ ನೀವು ಓದಬೇಕು. ಕೇಂದ್ರ ಆಯೋಗ more than 2 crores ಅದ, ಅಥವಾ 2 crore ತನಕ ಅದ. 50ರಿಂದ 2 crore ತನಕ ಇದು ಜಿಲ್ಲಾ ಆಯೋಗ ಅದ. 50 ಲಕ್ಷಕ್ಕಿಂತ ಕಡಿಮೆ, 50ರಿಂದ 2 ಕೋಟಿ ರಾಜ್ಯ ಆಯೋಗ ಅದ. 50 ಲಕ್ಷಕ್ಕಿಂತ ಕಡಿಮೆ ಜಿಲ್ಲಾ ಆಯೋಗ ಅದ. ಒಂದ್ಸಲ ಕನ್ಫರ್ಮ್ ಮಾಡ್ಕೋರಿ ನೀವು ಕೂಡ. ಓಕೆ, ಅದನ್ನು ಕೂಡ ಓದಬೇಕು. ಅವು ಕೂಡ ಬರ್ತಾವ್ರಿ, ಎಷ್ಟೆಷ್ಟು ಹಣವನ್ನು ನಾವು ಅಲ್ಲಿ ಕೇಳಬಹುದು ಅಂತೇಳಿ. ಓಕೆ, ನೆಕ್ಸ್ಟ್ ನಾನು ಡೈರೆಕ್ಟ್ಲಿ ಈಗ ಮಾಡಲ್ ಕ್ವಶನ್ ಪೇಪರ್ 3ಗೆ ಹೋಗುವಂತ ಕೆಲಸ ಮಾಡ್ತೀನಿ. ಲಾಸ್ಟ್ ಮಾಡಲ್ ಕ್ವಶನ್ ಪೇಪರ್ ಇದು. ಸೊ ಇಷ್ಟು ನೀವು ಮಾಡ್ಕೊಂಡ್ರು ಆರಾಮಾಗಿ ನಿಮಗಿದು ಈಸಿಯಾಗಿ ನೀವು ಪಾಸ್ ಆಗ್ಬೋದ್ರಿ. 15ಕ್ಕಿಂತ ಹೆಚ್ಚು ಕ್ವಶನ್ಸ್ ರಿಪೀಟ್ ಆಗ್ತಾವೆ. ಇಲ್ಲಿಂದ ನೀವು ನೋಡ್ತಾ ಇದ್ರಿ ಎಷ್ಟು ಕ್ವಶನ್ಗಳು ರಿಪೀಟ್ ಆಗ್ತಾ ಇದೆ ಅಂತ. ಯಾವ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ, ಎಸ್ ಇದೇ ಈಗ ನಾನು ಹೇಳಿದ್ದೆ 1 ಮಾರ್ಕ್ ಕ್ಯಾಟಗರಿಯಲ್ಲಿ ದಕ್ಷತೆ ಎಂದರೆ ಏನು ಅಂತ. ಅದೇ ಕ್ವಶನ್ ನೋಡ್ರಿ, ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದು. ಅದೇ ಹೇಳಿ 1 ಮಾರ್ಕ್ ಕ್ವಶನ್ ಕೆಲವೊಂದ್ಸಲ, ಮ್ಯಾಚ್ ದಿ ಫಾಲೋವಿಂಗ್ ಕೆಲವೊಂದ್ಸಲ, ಫಿಲ್ ಇನ್ ದ ಬ್ಲಾಂಕ್ಸ್ ರಿಪೀಟ್ ಆಗ್ತಾವೆ. ಇದು ಕೂಡ ರಿಪೀಟ್ ಆಗಿರುವಂತ ಒಂದು ಕ್ವಶನ್. ನೆಕ್ಸ್ಟ್, ಯಾವ ನಿರ್ವಹಣೆಯ ತತ್ವವು ನಾನು ಎಂಬುದರ ಬದಲಿಗೆ ನಾವು, ನಾನು ಬದಲಿಗೆ ನಾವು, ಯಾವುದಪ್ಪ ಅಂದ್ರೆ ಸಂಘ ಭಾವನೆ, ಒಂದು ಟೀಮ್ ಸ್ಪಿರಿಟ್ ಅಂತ ಕರಿತೀವಿ. ಸ್ಥಾಯಿ ಯೋಜನೆ ಡ್ಯಾಶ್ ಅನ್ನು ಒಳಗೊಂಡಿದೆ ನಿಯಮ. ಸ್ಥಾಯಿ ಅಂದರೆ ಏನು ಅನ್ನೋದು ಕೇಳಬಹುದು ನೀವು. ಸ್ಥಾಯಿ ಅಂದರೆ ನಿರಂತರವಾಗಿ, ಅಂದ್ರೆ ಒಂದು ಸಲ ನಾವು ಯೋಜನೆಯನ್ನ ಮಾಡ್ಕೊಂಡಿವಿ, ಒಂದ್ಸಲ ಪ್ಲಾನ್ ಅನ್ನ ಮಾಡ್ಕೊಂಡ್ವಿ ಅಂದ್ರೆ ನಿರಂತರವಾಗಿ ಅದನ್ನ ಬಳಸ್ತೀವಿ, ಅದು ನಿಯಮ. ಕಾರ್ಯಕ್ರಮ ಮುಗಿದ ತನಕ ಮಾತ್ರ, ಕಾರ್ಯನಿಯೋಜನೆ ಆ ಕಾರ್ಯಯೋಜನೆ ಆ ಪ್ರಾಜೆಕ್ಟ್ ಮುಗಿದ ತನಕ ಮಾತ್ರ, ಮುಂಗಡ ಪತ್ರ ಬಜೆಟ್ ಮಾತ್ರ 1 ವರ್ಷಕ್ಕೆ ಮಾತ್ರ ಇರ್ತದೆ. ಬಟ್ ನಿಯಮ ನಿರಂತರವಾಗಿ ಸಾಕ್ತಾ ಇರ್ತದೆ. ಸಂಘಟಿಸುವಿಕೆ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕು, ಕರ್ತವ್ಯಗಳ ನಿಯೋಜನೆ. ಕರ್ತವ್ಯವನ್ನು ಕೊಡ್ತಾ ಇರುವಾಗ ನಾವು ಏನ್ ಹೇಳ್ತೀವಿ ಅವರಿಗೆ, ನೀವು ಈ ಕೆಲಸ ಮಾಡ್ಬೇಕಪ್ಪ, ನೀವು ಈ ಕೆಲಸ ಮಾಡ್ಬೇಕು ಅಂತೇಳಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಹಾಗಾಗಿ ಕರ್ತವ್ಯಗಳ ನಿಯೋಜನೆ ಇಸ್ ಕರೆಕ್ಟ್ ಆನ್ಸರ್. ಆಭರಣ ಯಾವುದಕ್ಕೆ ಉದಾಹರಣೆ, ವಿಶಿಷ್ಟ ಉತ್ಪನ್ನ, ವಿಶೇಷವಾದಂಥ ಉತ್ಪನ್ನ. ಬಿಕಾಸ್ ಆಭರಣ ಎಲ್ಲರೂ ಅಷ್ಟು ಈಸಿಯಾಗಿ ಅದನ್ನು ಖರೀದಿ ಮಾಡೋದಿಲ್ಲ, ಹಾಗಾಗಿ ಇಟ್ ಈಸ್ ಸ್ಪೆಷಾಲಿಟಿ ಗುಡ್, ವಿಶಿಷ್ಟ ಉತ್ಪನ್ನ. ಈಗ ಮ್ಯಾಚ್ ದಿ ಫಾಲೋವಿಂಗ್ ಬರೋಣ. ಗ್ಯಾಂಗ್ ಪ್ಲಾಂಕ್ ಅನ್ನ ನಾವು ತುರ್ತು ಸಂದರ್ಭದಲ್ಲಿ ಬಳಸ್ತೀವಿ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ. 1 ಮಾರ್ಕ್ದಾಗ ಕೇಳ್ತಾರೆ ಒಂದ್ಸಲ, ಗ್ಯಾಂಗ್ ಪ್ಲಾಂಕ್ ಎಂದರೆ ಏನು, ಅವಾಗ ಇದನ್ನ ಬರೀಬೇಕು ನಾವು. ಗ್ಯಾಂಗ್ ಪ್ಲಾಂಕ್ ಅನ್ನ ತುರ್ತು ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಸೊ ಈ ರೀತಿ 1 ವರ್ಡ್ ಆನ್ಸರ್ಸ್ ಗಳನ್ನು ಕೂಡ ಇಲ್ಲೇ ಫಾರ್ಮೇಶನ್ ಮಾಡ್ಕೊಂಡು ಇದನ್ನ ಈ ಒಂದು 60 ಕ್ವಶನ್ಸ್ ಏನಿದಾವೆ ಮಾಡಲ್ ಕ್ವಶನ್ 1 2 3 20 20 20 60 ಕ್ವಶನ್ಸ್ ಪರ್ಫೆಕ್ಟ್ ಮಾಡ್ರೆ 15+ ನಿಮಗೆ ಈಸಿಯಾಗಿ ರಿಪೀಟ್ ಆಗ್ತಾವೆ. ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ವೆರಿ ಸಿಂಪಲ್. ಇದೇ ಹೇಗೆ ನೋಡ್ಲಿಲ್ಲ ನಾವು ಇದನ್ನ ಮಲ್ಟಿಪಲ್ ಚಾಯ್ಸ್ ನಲ್ಲಿ ನೋಡಿದ್ವಿ. ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಯೋಜಿಸುವಿಕೆ. ಮಾಡಲ್ ಕ್ವಶನ್ ಪೇಪರ್ 2 ನಲ್ಲಿ ನೋಡಿದೀವಿ ಬಹುಶಃ. ಡ್ಯಾಶ್ ನಿರ್ದೇಶನದ ಒಂದು ಮೂಲಾಂಶ. ಅಗೇನ್ ಇದೇ ಈಗ ಮಾಡಲ್ ಕ್ವಶನ್ ಪೇಪರ್ 2 ನಲ್ಲಿ ನಿರ್ದೇಶನದ ಒಂದು ಮೂಲಾಂಶ ಅಂತೇಳಿ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಇತ್ತು. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲದ ಯಾವ್ದು ಆನ್ಸರ್ ಆಗ್ತದ, ಮೇಲ್ವಿಚಾರಣೆ. ಮೇಲ್ವಿಚಾರಣೆ, ನಾಯಕತ್ವ, ಸಂವಹನ ಮತ್ತು ಪ್ರೇರೇಪಣೆ. ಅಗೇನ್ ವೆರಿ ಸಿಂಪಲ್, ರಿಪೀಟ್ ಆಗ್ಯದ. ಡ್ಯಾಶ್ ಎಂದರೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ಮಿಶ್ರಣ, ಬಂಡವಾಳ ರಚನೆ. ಪ್ರಚಾರವು ಡ್ಯಾಶ್ ರೂಪದ ಸಂವಹನ, ವೈಯಕ್ತಿಕ ವಲ್ಲದ ಸಂವಹನ ಅಂತ ಕರಿತೀವಿ. ಮ್ಯಾಚ್ ದಿ ಫಾಲೋವಿಂಗ್ಗೆ ಹೋಗೋಣ ಈಗ. ಉಪಭೋಗದ ಹವ್ಯಾಸಗಳು. ಉಪಭೋಗದ ಹವ್ಯಾಸಗಳು ಎಲ್ಲಿ ಬರ್ತಾವೆ, ಅಗೇನ್ ಕನ್ಫ್ಯೂಸ್ ಆಗ್ತಾ ಇದೆ, ಜಸ್ಟ್ ವೇಟ್, ಮುಂದೆ ಹೋಗೋಣ. ಪ್ರತಿನಿಯೋಜನೆಯ ಮೂಲಾಂಶ ಉತ್ತರದಾಯಿತ್ವ. ಇದು ಕೂಡ ರಿಪೀಟ್ ಆಗಿರುವಂತದ್ದು. ಇದೀಗ ಇದು ಅಗೇನ್ ಮ್ಯಾಚ್ ದಿ ಫಾಲೋವಿಂಗ್ ದಾಗನೇ ಇತ್ತು ನೋಡ್ರಿ. ಇದು ಅಧಿಕಾರ, ಪ್ರತಿನಿಯೋಜನೆ ಮೂಲಾಂಶ. ಅಧಿಕಾರ ಈ ಕಡೆ ಕೊಟ್ಟಿದ್ರು, ಪ್ರತಿನಿಯೋಜನೆ ಮೂಲಾಂಶ ಬಿ ದಲ್ಲಿ ಕೊಟ್ಟಿದ್ರು. ಈಗ ರಿವರ್ಸ್ ಮಾಡಿದ್ದಾರೆ. ಪ್ರತಿನಿಯೋಜನೆಯ ಮೂಲಾಂಶ ಏನಲ್ಲಿ ಕೊಡ್ತಾ ಇದ್ದಾರೆ, ಅಧಿಕಾರ ಕೊಡ್ತಾ ಇಲ್ಲ, ಉತ್ತರದಾಯಿತ್ವ ಕೊಡ್ತಾ ಇದ್ದಾರೆ. ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೇಳಿದೀನಿ. ಪ್ರತಿನಿಯೋಜನೆಯಲ್ಲಿ 3 ಮೂಲಾಂಶಗಳು, ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ. ಸೊ ಆ 3 ಮೂಲಾಂಶಗಳನ್ನು ನೆನಪಿಟ್ಕೊಳ್ರಿ. ಉತ್ತರದಾಯಿತ್ವ. ಕಾರ್ಯೇತರ ತರಬೇತಿಯ ವಿಧಾನ. ಕಾರ್ಯೇತರ ಅಂದ್ರೆ ಕೆಲಸವನ್ನ ಮಾಡ್ತಾ ಇಲ್ಲ, ಕೆಲಸವನ್ನ ಮಾಡ್ಕೊಂತ ನಾವು ಅವರಿಗೆ ತರಬೇತಿ ನೀಡಿದಾಗ ಅದಕ್ಕೆ ನಾವು ಕಾರ್ಯೇತರ, ಕಾರ್ಯನಿರತ ಅಂತ ಕರಿತೀವಿ. ಕೆಲಸ ಮಾಡೋದನ್ನ ಅವ್ರಿಗೆ ತರಬೇತಿ ಕೊಡ್ತಾ ಇದೀವಿ. ಕಾರ್ಯೇತರ. ಚಲನಚಿತ್ರಗಳು. ಬಿಕಾಸ್ ಚಲನಚಿತ್ರದಲ್ಲಿ ಏನು ಕೆಲಸ ಮಾಡ್ತದ, ಬರೀ ಕುಂತ ನೋಡೋದು ಅಷ್ಟ ಆಗ್ತದ, ಹಾಗಾಗಿ ಕಾರ್ಯೇತರ. ಇಲ್ಲಿ ಕಾರ್ಯ ಆವರ್ತನದ ನೋಡ್ರಿ, ಕಾರ್ಯ ಆವರ್ತನದು ಕಾರ್ಯನಿರತ, ಹಾಗಾಗಿ ಇದಲ್ಲ.
ನಿಯಂತ್ರಿಸುವಿಕೆ ನಿರ್ವಹಣೆಯ ಒಂದು ಕಾರ್ಯ. ಲಕ್ಕಿ ಡ್ರಾ ಮಾರಾಟ ಪ್ರವರ್ತನೆ. ಹಾಗಾಗಿ ಉಪಭೋಗದ ಹವ್ಯಾಸಗಳಲ್ಲಿ ಬರಬೇಕೀಗ ಸಾಮಾಜಿಕ ಪರಿಸರದಲ್ಲಿ ಬರ್ತದೆ. ಓಕೆ, ಈ ರೀತಿ ನೀವು ಮ್ಯಾಚ್ ದಿ ಫಾಲೋಯಿಂಗ್ ಅನ್ನು ಆನ್ಸರ್ ಮಾಡ್ಕೊಳ್ರಿ. ನೆಕ್ಸ್ಟ್ 1 ಮಾರ್ಕ್ ಕ್ಯಾಟಗರಿಯಲ್ಲಿ ನಿರ್ವಹಣೆಯ ಒಂದು ಸಾಮಾಜಿಕ ಉದ್ದೇಶ ರಿಪೀಟ್ ಆಗಿರುವಂತ ಕ್ವಶನ್. ಇದು ಕೂಡ ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶ ಕೇಳಿದ್ರು. ಸಂಘಟನಾತ್ಮಕ ಉದ್ದೇಶ ಕೇಳಿದಾಗ ನಾವು 3 ಉದ್ದೇಶ ನೆನಪಿಟ್ಕೋಬೇಕಂತ ಹೇಳಿದ್ನಿ. ಸಂಘಟನಾತ್ಮಕ ಉದ್ದೇಶ, ಸಾಮಾಜಿಕ ಉದ್ದೇಶ, ಆಮೇಲೆ ವೈಯಕ್ತಿಕ ಉದ್ದೇಶ. ಸಾಮಾಜಿಕ ಉದ್ದೇಶದಲ್ಲಿ ಬರೋದು ಈ ಸ್ಪರ್ಧಾತ್ಮಕ ಸಂಬಳ ಆಗಿರಬಹುದು, ಅಥವಾ ಉದ್ಯೋಗ ಅವಕಾಶಗಳನ್ನು ನೀಡುವುದಾಗಿರಬಹುದು, ಮಕ್ಕಳ ಶಿಕ್ಷಣಕ್ಕೆ ಉಚಿತವಾಗಿ ತರಬೇತಿಯನ್ನು ನೀಡೋದಾಗಿರಬಹುದು, ಎಲ್ಲವೂ ಕೂಡ ಬರ್ತಾವ್ರಿ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ ಹಂತ 8 ಮಾರ್ಕ್ಸ್ ಕ್ಯಾಟಗರಿದ ಬಹಳಷ್ಟು ಸಲ ಇದನ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಸಿಬ್ಬಂದಿ ನಿರ್ವಹಣೆಯ ಮೊದಲನೇ ಹಂತ ಯಾವುದಪ್ಪ ಅಂದ್ರೆ ಮಾನವ ಅಗತ್ಯತೆಗಳನ್ನು ಅಂದಾಜು ಮಾಡುವುದು. 8 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. 8 ಮಾರ್ಕ್ಸ್ ನೀವು ಓದ್ತಾ ಇದ್ರೆ 1 ಮಾರ್ಕ್ ಆರಾಮಾಗಿ ಬರಿತೀರಿ. ಪ್ರೇರಕ ಎಂದರೆ ಏನು? ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ, ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೆ ಅವನಿಗೆ ಉತ್ಸಾಹ ನೀಡುವಂತ ಒಂದು ವಸ್ತು ಅಥವಾ ಒಂದು ಚಟುವಟಿಕೆ ಪ್ರೇರಕ ಅಂತ ಕರಿತೀವಿ. ಭೂಮಿ, ಕಟ್ಟಡ, ಯಂತ್ರೋಪಕರಣ ಖರೀದಿಸಲು ಅಗತ್ಯ ಇರುವ ಬಂಡವಾಳವನ್ನ ನಾವೆಂತ ಕರಿತೀವಿ? ಸ್ಥಿರ ಬಂಡವಾಳ ಅಂತ ಕರಿತೀವಿ. ಬಂಡವಾಳದಲ್ಲಿ 2 ರೀ, ಒಂದು ಸ್ಥಿರ ಬಂಡವಾಳ ಮತ್ತೊಂದು ಕಾರ್ಯಶೀಲ ಬಂಡವಾಳ. ಇದಕ್ಕೆ ನಾವು ಸ್ಥಿರ ಬಂಡವಾಳ. ಬಿಕಾಸ್ ಭೂಮಿ, ಕಟ್ಟಡ, ಯಂತ್ರೋಪಕರಣ ಅಂದ್ರೆ ಲ್ಯಾಂಡ್, ಬಿಲ್ಡಿಂಗ್ ಮತ್ತು ಯಂತ್ರೋಪ ಅಂದ್ರೆ ಮಷೀನ್ಸ್, ಇವೆಲ್ಲ ಏನಪ್ಪಾ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್. ಮತ್ತು ಫಿಕ್ಸ್ಡ್ ಅಸೆಟ್ಗೆ ಕನ್ನಡ ಅಂತ ಕರಿತೀವಿ ಸ್ಥಿರ ಆಸ್ತಿ. ಹಾಗಾಗಿ ಇದಂತ ಬಂಡವಾಳ ಸ್ಥಿರ ಬಂಡವಾಳ. ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಗ್ರಾಹಕ ರಕ್ಷಣಾ ಕಾಯ್ದೆಯಡಿಯಲ್ಲಿ ಸ್ಥಾಪಿತವಾದ ಒಂದು ಸಂಸ್ಥೆ ಜಿಲ್ಲಾ ಆಯೋಗ, ರಾಜ್ಯ ಆಯೋಗ, ಕೇಂದ್ರ ಆಯೋಗ. 3 ಆಯೋಗಗಳು. ಸೊ ಇಷ್ಟು ಕ್ವಶನ್ಗಳನ್ನ ಮಾಡ್ರಿ. 100% 10ರಿಂದ 15 ಕ್ವಶನ್ಸ್ ನಿಮಗೆ ಈಸಿಯಾಗಿ ಸಿಕ್ಬಿಡ್ತದ. ಅಗೇನ್ ಇವ ಕ್ವಶನ್ಸ್ ಅಂತ ಅಲ್ಲ, ಅದಕ್ಕೆ ಅಂಟಿಕೊಂಡಿರುವಂತ ಕ್ವಶನ್ಸ್. ಈಗ ಸಂಘಟನಾತ್ಮಕ ಉದ್ದೇಶ, ಅದಕ್ಕೆ ಅಂಟಿಕೊಂಡಿರುವಂಥದ್ದು ಸಾಮಾಜಿಕ ಉದ್ದೇಶ, ವೈಯಕ್ತಿಕ ಉದ್ದೇಶ. ಪ್ರತಿ ನಿಯೋಜನೆ 1 ಮೂಲಾಂಶ ಕೇಳಿದ್ರು, 3 ಮೂಲಾಂಶ ಅಧಿಕಾರ, ಜವಾಬ್ದಾರಿ, ಉತ್ತರದೈತೆ ನೆನಪಿರಬೇಕು. ಸೊ ಈ ರೀತಿ ಅಂಟಿಕೊಂಡಿರುವಂತ ಕ್ವಶನ್ಗಳನ್ನ ನೀವು ಓದ್ರಿ, ಅಂದಾಗ ನಿಮಗೆ ಈಸಿಯಾಗಿ ಬರ್ತದೆ. ಈಗ 60 ಕ್ವಶನ್ಸ್ ಮಾಡ್ರಿ, ಏನಪ್ಪ ಆಗ್ತದ. ಸ್ಟಿಲ್ ನಿಮಗೆ ಟೈಮ್ ಇದ್ರೆ ಗೋ ಫಾರ್ 2025 A1, A2, A3 ಕ್ವಶನ್ ಪೇಪರ್ಸ್ ಆಲ್ಸೋ. ಬೈ ದಿಸ್ ಐ ವಿಲ್ ಎಂಡ್ ಟುಡೇಸ್ ಸೆಷನ್. ಇಂಗ್ಲಿಷ್ ಮೀಡಿಯಂದಲ್ಲಿ ಕೂಡ ಇದನ್ನು ತಗೊಂಡ್ಬರ್ತೀನಿ, ಡೋಂಟ್ ವರಿ. ಥ್ಯಾಂಕ್ ಯು ಫಾರ್ ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.